ಸರ್, ನಾನು ಅರಕೇರಿ ಅರಮನೆ ದೇವರ ಗೋರುಮಣಿ ಮಾಯ ಮಕ್ಕಣಾಪುರ ಶಿವಸ್ಥಾನ ಗದ್ದೆಗೆ ಮೂಲಪೀಠ ಮುಮ್ಮೆಟ್ಟ ಗುಡ್ಡದಲ್ಲಿ ಅಮೋಘ ಸಿದ್ಧ ವಾಸವಾಗಿ ದ್ವಾಪಾರ ಯುಗದ ಅಂತ್ಯದಲ್ಲಿ ಭೂಲೋಕಕ್ಕೆ ಬಂದನ್ರಿ. ಯಾವ ಕಾಲಕ್ಕೆ ಬಂದನಪ್ಪ ಅಂತಂದ್ರೆ ಭಕ್ತರ ಉದ್ಧಾರಗೋಸ್ಕರ ಬಂದನ್ರಿ. ಅವಾಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು, ತಾಯಿರವಕ ಒಬ್ಬ ಹೆಣ್ಮಗಳು. ಅವ್ರಿಗೆ 4 ಮಂದಿ ಹೊಟ್ಟಿಲಿ 21 ಮಂದಿ ಧರ್ಮರು, 21 ಹೊಟ್ಟಿಲಿ 101 ಧರ್ಮರು, 101 ಧರ್ಮರು 1700 ಸಿದ್ಧರು. ಹಿಂಗೆ ಅಮೋಘ ಸಿದ್ಧ ಮುತ್ತನ ಪರಂಪರೆ ಬಂದಿದೆ. ನಾನು 21 ಮಂದಿ ಧರ್ಮರು ಹೊಟ್ಟಿಲಿ ಹುಟ್ಟಿದ ಕೌಲುಗುಡ್ಡ ಕರಿಯೋಗ ಸಿದ್ಧನ ಮಗ ವೀರಮಲ್ಲಪ್ಪ ಒಡೆಯನ ಪೂಜಾರಿ. ನಾನು ರಾಯಬಾಗ ತಾಲೂಕು ಬಸ್ತವಾಡ ಗ್ರಾಮದ ವೀರಮಲ್ಲಪ್ಪ ಒಡೆಯನ ಅರ್ಚಕ. ನಾನು ಒಂದು ಮುತ್ತನ ಸೇವಾ ಹಾಗೂ ದರ್ಶನಕ್ಕಾಗಿ ಬಂದಿದ್ದು. ಪ್ರತಿ ವರ್ಷದಂತೆ ಚಟ್ಟಿ ಅಮಾವಾಸ್ಯೆ ತನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲರನ್ನು ಕರೆಸಿಕೊಂಡು ಜಾತ್ರೆ ಮಾಡಿಕೊಂಡು ಮಾಯದ ಮಗ ಮಾಧುಲಿಂಗ ಡೋಣಿಸಿದವ ತಂದೆ ಬಲಕ ಕೂತು ಜಾತ್ರೆಯನ್ನು ನೆರವೇರಿಸಿ ಭಕ್ತರಿಗೆ ಬೇಡಿದಂಥ ಫಲವನ್ನು ಭಾಗ್ಯ ಕೊಟ್ಟು ಭಕ್ತರನ್ನು ಉದ್ಧರಿಸಿದಂಥ ಪರಂಪರೆ ಇದು. ಮೂಲಪೀಠ ಮುಮ್ಮೆಟ್ಟಗುಡ್ಡ ಅಮೋಘ ಸಿದ್ಧನ ಪವಾಡ ಇವತ್ತಿಗೂ ಕಲಿಯುಗದಲ್ಲಿ ಅಜರಾಮರವಾಗಿ ಉಳಿದದ. ಇದೇ ಒಂದು ನಮ್ಮ ಸಿದ್ಧರ ಪರಂಪರೆ. ಹಿಂಗೆ ನಮ್ಮ ತಾಯಿ ತಂದೆಯವರ ಆಶೀರ್ವಾದ, ಮುತ್ತನದ ಆಶೀರ್ವಾದದಿಂದ ನೆರವೇರಿಸ್ಕೊಂಡು ಹೊಂಟಿವ್ರಪ್ಪ. ಧನ್ಯವಾದ ಗುರುಗಳೇ. ಭಂಡಾರದ ಒಡೆಯ ಶ್ರೀ ಅಮೋಘಸಿದ್ಧ ದೇವರ ಚರಿತ್ರೆ ಮತ್ತು ಅವರ ಇತಿಹಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ವಿಸ್ತಾರವಾಗಿ ವಿವರಣೆ ಕೊಟ್ರಿ. ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಗುರುಗಳೇ. ಧನ್ಯವಾದಗಳು.